ಬೌದ್ಧ ಸಾಹಿತ್ಯವು ಎರಡು ಭಾಷೆಗಳಲ್ಲಿ ನಮಗೆ ಕಂಡು ಬರುತ್ತದೆ. ಒನ್ ಇಸ್ ಪಾಲಿ ಅಂಡ್ ಅದರ್ ಇಸ್ ಸಂಸ್ಕೃತ್. ಮೊದಲನೆಯದು ನಮಗೆ ಪಾಲಿ ಭಾಷೆಯಲ್ಲಿ ಮತ್ತು ಇನ್ನೊಂದು ಸಂಸ್ಕೃತ ಭಾಷೆಯಲ್ಲಿ ನಮಗೆ ಬೌದ್ಧ ಸಾಹಿತ್ಯವು ನಮಗೆ ಲಭ್ಯವಾಗಿದೆ. The Pali canon is divided into 3 ಪಿಟಕಾಸ್ or baskets. ಪಾಲಿ ನಿಯಮಗಳನ್ನು 3 ಪಿಟಕಗಳು ಅಥವಾ ಬುಟ್ಟಿಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ವಿನಯ ಪಿಟಕ, that is ವಿನಯ ಪಿಟಕ. Second one is ಸುತ್ತ ಪಿಟಕ. Third one is ಅಭಿಧಮ್ಮ ಪಿಟಕ. The Vinaya Pitaka has disciplinary rules and regulation for leading a monastic life. ವಿನಯ ಪಿಟಕವು ಸನ್ಯಾಸಿ ಜೀವನವನ್ನು ನಡೆಸಲು ಶಿಸ್ತಿನ ನಿಯಮಗಳು ಮತ್ತು ನಿಬಂಧನೆಗಳನ್ನು ಹೊಂದಿದೆ. The ಸುತ್ತ ಪಿಟಕ contains the teachings of Buddha. ಸುತ್ತ ಪಿಟಕವು ಬುದ್ಧನ ಬೋಧನೆಗಳನ್ನು ಒಳಗೊಂಡಿದೆ. The ಅಭಿಧಮ್ಮ ಪಿಟಕ consists of 7 texts and deals with the doctrines of the Buddha. ಅಭಿಧಮ್ಮ ಪಿಟಕವು 7 ಪಠ್ಯಗಳನ್ನು ಒಳಗೊಂಡಿದೆ ಮತ್ತು ಆ ಗ್ರಂಥವು ಬುದ್ಧನ ಸಿದ್ಧಾಂತಗಳನ್ನು ಒಳಗೊಂಡಿದೆ. The Dhammapada is a collection of 423 sayings of Buddha. ಧಮ್ಮಪದವು ಬುದ್ಧನ 423 ಶುಭಾಷಿತಗಳನ್ನು ಹೊಂದಿದ ಗ್ರಂಥವಾಗಿದೆ. The Theravada is a collection of poems composed by monks. ತೇರಗತವು ಬೌದ್ಧ ಸನ್ಯಾಸಿಗಳು ರಚಿಸಿದ ಕವನ ಸಂಗ್ರಹವಾಗಿದೆ. The Theragata is a collection of poems composed by nuns. ತೇರಗತವು ಬೌದ್ಧ ಸನ್ಯಾಸಿಯರು ರಚಿಸಿದ ಕವನಗಳ ಸಂಗ್ರಹವಾಗಿದೆ. ಬುದ್ಧ ವಂಶ is a collection of legends depicting the 24 lives of Buddha. ಬುದ್ಧ ವಂಶವು ಬುದ್ಧನ 24 ಜೀವನವನ್ನು ಚಿತ್ರಿಸುವ ದಂತೆ ಕಥೆಗಳ ಸಂಗ್ರಹವಾಗಿದೆ. Buddha Ghosha was the greatest commenter on the Pali language in Buddhism. ಬೌದ್ಧ ಧರ್ಮದಲ್ಲಿ ಓಕೆ ಇದೇ ಇಂಪಾರ್ಟೆಂಟ್. ನಾವು ಅದನ್ನೇ ಕೇಳ್ತಿದ್ದೇವೆ. ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅದನ್ನೇ ಮಾಡ್ತಾ ಇದ್ದೀನಿ. ವಾಟ್ ಆರ್ ದಿ ಸೋರ್ಸಸ್ ಏನು ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ ನಾನು ನಿಮಗೆ. ವಾಟ್ ಆರ್ ದಿ ಸೋರ್ಸಸ್? ಇವಾಗ ಏನ್ ಮಾಡಿದೆ ನಾನು ಸೋರ್ಸಸ್ ಅದು ಹೇಳಿ ನೀವು ನೋಡೋಣ. ವಾಟ್ ಈಸ್ ಸೋರ್ಸಸ್? ನಾವು ರೀಡ್ ಮಾಡ್ತಾ ಇಲ್ಲ, ನಾನು ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಏನಿದೆ ಅದನ್ನ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಏನು ಇಂಪಾರ್ಟೆಂಟ್ ಕ್ವಶನ್ ಬೇಕು ಹಂಗೆಲ್ಲ ಕೊಡಕ್ ಆಗಲ್ಲ. ಅಲ್ಲಿ ಏನು ಇರುತ್ತೆ ನಿಮ್ಮ SLM ಅಲ್ಲಿ ಏನಿರುತ್ತೆ ಅದೇ ಬರೋದು. ಈಗ ಒಂದೆರಡು ಪಾಯಿಂಟ್ ಹೇಳಿ ನೀವು ಸೋರ್ಸಸ್ ಅಲ್ಲಿ ಏನ್ ಹೇಳಿದೆ ನಾನು. Why we study sources for the study of ancient Indian history? Why it is important? Why sources are important? ಅದನ್ನಾದ್ರೂ ಹೇಳಿ. ಜಸ್ಟ್ ಒನ್ ಸೆಂಟೆನ್ಸ್ ಅಲ್ಲಿ ಹೇಳಿ ಸಾಕು. ನೀವು ಈ ತರ ಪ್ರಶ್ನೆ ಕೇಳಿ ಮಿಕ್ಕ ಸ್ಟೂಡೆಂಟ್ಸ್ ಗಳಿಗೆ ತೊಂದರೆ ಕೊಡಬೇಡಿ. ಅವರು ಸಮಾಧಾನವಾಗಿ ಆಲಿಸ್ತಾ ಇರ್ತಾರೆ. ನಿಮ್ಮ ಒಬ್ಬರಿಂದ ಅವ್ರ ಎಲ್ರಿಗೂ ತೊಂದರೆ ಆಗುತ್ತೆ. ನೀವು ಸಮಾಧಾನವಾಗಿ ನಿಧಾನವಾಗಿ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಚಂದ್ರಗುಪ್ತ ಮೌರ್ಯನ ಬಗ್ಗೆ ಒಂದು ಗ್ರಂಥ ನಮಗೆ ಆ ಗ್ರಂಥದಲ್ಲಿ ನಮಗೆ ಮಾಹಿತಿ ಸಿಗುತ್ತದೆ. ಅದ್ಯಾವುದು?
ಚಂದ್ರಗುಪ್ತ ಮೌರ್ಯರ ಕಾಲಕ್ಕೆ ಒಂದು ಗ್ರಂಥ. ಯಾವ್ದದು? ಕೌಟಿಲ್ಯನ ಅರ್ಥಶಾಸ್ತ್ರ. ಓಕೆ, ನೆಕ್ಸ್ಟ್ ಒನ್. ನಾನ್ ಹೇಳ್ತಾ ಇದ್ದೀನಿ ಸೋರ್ಸಸ್, ಅದನ್ನ ನಿಧಾನವಾಗಿ ಕೇಳಿಸ್ಕೊಳ್ಳಿ. The Mudra Rakshasa of Vikshakadatta gives us the story of Chandragupta Maurya and Chanakya. ಓಕೆ, ಈ ಗ್ರಂಥ ನಮಗೆ ಏನ್ ಕಥೆ ಹೇಳುತ್ತೆ? ಏನ್ ಕಥೆ ಹೇಳುತ್ತೆ ಚಂದ್ರಗುಪ್ತನ ಬಗ್ಗೆ ಅಂಡ್ ಚಾಣಕ್ಯ, ಬೋತ್ ಆಫ್ ದೆಮ್. ಚಾಣಕ್ಯನ ಯುದ್ಧ ನೀತಿಗಳು ಮತ್ತು ಚಂದ್ರಗುಪ್ತನಿಗೆ ರಾಜ್ಯಭಾರ ಮಾಡಲು ಹೇಗೆ ಸಹಾಯವಾಯಿತು ಅನ್ನೋದನ್ನು ತಿಳಿಸುತ್ತದೆ. ಚಾಣಕ್ಯ ಎಲ್ಲಿ ಬರುತ್ತೆ ಇಲ್ಲಿ? ಚಾಣಕ್ಯ ಅರ್ಥಶಾಸ್ತ್ರ ರಾಜಕೀಯ ನೀತಿಯ ಬಗ್ಗೆ ತಿಳಿಸುತ್ತೆ ಮೇಡಮ್. ಓಕೆ, ಸಾಮಾಜಿಕ ಆಡಳಿತ ಮತ್ತೆ ರಾಜಕೀಯ ನೀತಿ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಾವು ಕೌಟಿಲ್ಯನ ಅರ್ಥಶಾಸ್ತ್ರ ನಮಗೆ ಸಹಾಯ ಮಾಡುತ್ತೆ. ಮುದ್ರಾ ರಾಕ್ಷಸ ವಿಶಾಖದತ್ತ, ಇದು ನಮಗೆ ಏನು? It gives us the story of Chandragupta Maurya and Chanakya. What is that story? ನಂದರನ್ನು ಸೋಲಿಸಿದ ಮೇಲೆ ಮೌರ್ಯ ಎಂಪೈರ್ ಎಸ್ಟಾಬ್ಲಿಷ್ ಆಗೋದು, ಕರೆಕ್ಟಾ? ಹೌದು ಅಲ್ವಾ? It gives us the story how Chanakya helped Chandragupta Maurya to overthrow Nandas. ಹೌದಾ? Okay, madam, continue. It explains how the Nanda dynasty was destroyed and Chandragupta became the king of Magadha. ನಂದ ರಾಜವಂಶವು ಹೇಗೆ ನಾಶವಾಯಿತು ಮತ್ತು ಹೇಗೆ ಚಂದ್ರಗುಪ್ತನು ಮಗಧದ ರಾಜವಾದನು ಎಂಬುದನ್ನು ನಮಗೆ ವಿಶಾಖದತ್ತನ ಮುದ್ರ ರಾಕ್ಷಸ ಮಾಹಿತಿಯನ್ನು ನೀಡುತ್ತದೆ. ಮತ್ತೊಂದು ದ ಅರ್ಥಶಾಸ್ತ್ರ ಕೌಟಿಲ್ಯ. It gives us detailed information regarding the administration, but it also gives us the information about social and religious life of the people. ಈ ಗ್ರಂಥವು ನಮಗೆ ಆಡಳಿತದ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುತ್ತದೆ. ಅಲ್ಲದೆ ಮೇಡಮ್ ವಾಯ್ಸ್ ಸ್ಲೋ ಇದೆ, ಸರಿಯಾಗಿ ಕೇಳಿಸ್ತಿಲ್ಲ ಮ್ಯಾಮ್. ಜೀವನದ ಬಗ್ಗೆ ಕೂಡ ನಮಗೆ ಇದು ವಿವರಣೆಯನ್ನು ನೀಡುತ್ತದೆ. ಹೇಳಿ. ಹಲೋ, ಹೇಳಿ, ಏನ್ ನಿಮ್ ಪ್ರಶ್ನೆ? ಯಾರು ಮಾತಾಡಿದ್ದು? And we come to the semi-historical work as a source. ಅರೆ ಐತಿಹಾಸಿಕ ಕೃತಿಗಳು ಅವುಗಳೆಂದರೆ ಹರ್ಷಚರಿತವನ್ನು ಅವನ ಆಸ್ಥಾನ ಕವಿಯಾದ ಹರ್ಷವರ್ಧನನ ಆಸ್ಥಾನದ ಕವಿ ಬಾಣನು ಬರೆದನು. ಹರ್ಷಚರಿತ was written by Bana, the co-poet of Harshavardhana. And Vikramadeva Charita of Villana is also an important work as it provides lot of information about the hero of the work
that is Vikramaditya of Chalukyas of Kalyana. ಕಲ್ಯಾಣದ ಚಾಲುಕ್ಯರ ವಿಕ್ರಮಾದಿತ್ಯ ಕೃತಿಯು ಸಾಕಷ್ಟು ಮಾಹಿತಿಯನ್ನು ಆ ಗ್ರಂಥದ ನಾಯಕನಾದ ವಿಕ್ರಮಾದಿತ್ಯನ ಬಗ್ಗೆ ನಮಗೆ ನೀಡುತ್ತದೆ. ಬಿಲ್ಲನನ್ನು ಬರೆದ ವಿಕ್ರಮಾಂಕ ದೇವಚರಿತವು ಮಹತ್ವದ ಕೃತಿಯಾಗಿದೆ. ರಾಜತರಂಗಿಣಿ ಆಫ್ ಕಲ್ಲಣ, a Kashmiri poet deals the history of Kashmir. ಕಾಶ್ಮೀರಿ ಕವಿಯಾದ ಕಲ್ಲಣನು ರಾಜತರಂಗಿಣಿಯನ್ನು ಬರೆದೆನು. ಈ ಗ್ರಂಥದಲ್ಲಿ ನಮಗೆ ಕಾಶ್ಮೀರದ ಇತಿಹಾಸವನ್ನು ನಮಗೆ ಈ ಗ್ರಂಥವು ವಿವರಿಸುತ್ತದೆ. And ರಾಜತರಂಗಿಣಿ means the streams of kings, written in 1148 AD. ರಾಜತರಂಗಿಣಿ ಎಂಬ ಗ್ರಂಥವನ್ನು ಕ್ರಿಸ್ತಶಕ 1148ರಲ್ಲಿ ಬರೆಯಲಾಯಿತು. ರಾಜತರಂಗಿಣಿ ಎಂದರೆ ರಾಜರ ಹೊಳೆ ಎಂದರ್ಥ. And Ashwagosha, he was in the court of Kanishka and he was a Buddhist scholar and he wrote Buddha Charita. And it contains religious text and it helps to build history. ಅಶ್ವಘೋಷನು ಕಾನಿಷ್ಕನ ಆಸ್ಥಾನದಲ್ಲಿದ್ದನು. ಮತ್ತೆ ಅವನು ಬುದ್ಧ ಚರಿತವನ್ನು ಬರೆದ ಬೌದ್ಧ ವಿದ್ವಾಂಸನಾಗಿದ್ದನು. ಈ ಗ್ರಂಥವು ಧಾರ್ಮಿಕ ಇತಿಹಾಸ ಮತ್ತು ರಾಜರ ಇತಿಹಾಸವನ್ನು ನಮಗೆ ನಿರ್ಮಿಸಲು ಸಹಾಯ ಮಾಡುತ್ತದೆ. Kalidasa, he was a Sanskrit writer of the Gupta period who produced number of great works like dramas, prose, poems and epics. ಗುಪ್ತರ ಕಾಲದ ಸಂಸ್ಕೃತ ಲೇಖಕರಾದ ಅಥವಾ ಬರಹಗಾರರಾದ ಕಾಳಿದಾಸನು ನಾಟಕಗಳು, ಗದ್ಯ, ಪದ್ಯಗಳು ಮತ್ತು ಮಹಾಕಾವ್ಯಗಳಂತ ಹಲವಾರು ಶ್ರೇಷ್ಠ ಕೃತಿಗಳನ್ನು ಬರೆದಿದ್ದಾನೆ. And next we come to Sangam literature, Sangha Sahitya. South India in general and Tamil country in particular has produced its own literature with rich information and it gives details about social, political, religious information about that period. ದಕ್ಷಿಣ ಭಾರತ ಮತ್ತು ನಿರ್ದಿಷ್ಟವಾಗಿ ಹೇಳುವುದಾದರೆ ತಮಿಳು ದೇಶದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಮತ್ತು ಇತರ ಅಂಶಗಳ ಬಗ್ಗೆ ಮಾಹಿತಿಯನ್ನು ನಮಗೆ ಈ ಸಂಗಮ್ ಸಾಹಿತ್ಯವು ನೀಡುತ್ತದೆ. The rulers of Pandya, Chera and Chola dynasties patronized these poets. They had their own sangams or assemblies which had close contact with the king and their courts. ಪಾಂಡ್ಯ, ಚೇರ ಮತ್ತು ಚೋಳ ರಾಜವಂಶದ ಆಡಳಿತಗಾರರು ಈ ಕವಿಗಳನ್ನು ಪೋಷಿಸಿದರು. ಈ ಕವಿಗಳು ತಮ್ಮದೇ ಆದ ಸಂಘಗಳನ್ನು ಅಥವಾ ಸಭೆಗಳನ್ನು ಹೊಂದಿದ್ದರು. ಈ ಕವಿಗಳು ರಾಜರೊಂದಿಗೆ ಮತ್ತು ರಾಜರ ಆಸ್ಥಾನಗಳೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದರು. Among them, the most famous was Tolkappiyam, written by Tolkappiyar. ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಕವಿ ಎಂದರೆ ತೊಳಕಾಪಿಯರ್. ಇವರು ತೊಳ್ಕಾಪಿಯಂ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಪಟ್ಟುಪಾಕು is a collection of 10 kings. ಪದರಿಪಟ್ಟು is another poetic work. ಪಟ್ಟುಪಾಕು ಎಂದರೆ 10 ಹಾಡುಗಳ ಸಂಗ್ರಹ. ಪದರಿಪಟ್ಟು ಇನ್ನೊಂದು ಕಾವ್ಯ ಕೃತಿ. ಪಂಕಜ, ನೀವು ನಿಮ್ಮ ಮ್ಯೂಟ್ ಮಾಡಿ ನಿಮ್ಮ ಇದನ್ನ. Manimekkala, Silappatikaara are the works of the 5th and the 6th century AD, and it is composed in praise of their heroes, their heroic deeds and love and sacrifice.
ಮಣಿಮೇಕಲೈ, ಸಿಲಬಸ್ ಇಕಾರಂ ಇವುಗಳನ್ನು ಕ್ರಿಸ್ತ ಶಕ 5ನೇ ಮತ್ತು 6ನೇ ಶತಮಾನದಲ್ಲಿ ಬರೆಯಲಾಯಿತು. ಈ ಕೃತಿಗಳಲ್ಲಿ ವೀರರು ಮತ್ತು ಅವರ ಕಾರ್ಯಗಳು, ಪ್ರೀತಿ ಮತ್ತು ತ್ಯಾಗಗಳನ್ನು ಪ್ರಶಂಸಿಸಲು ರಚಿಸಲಾಯಿತು. ನೆಕ್ಸ್ಟ್ ವಿ ಹ್ಯಾವ್ ಫಾರಿನ್ ರೈಟಿಂಗ್ಸ್. ಫಾರಿನ್ ರೈಟಿಂಗ್ಸ್ ಮೀನ್ಸ್ ವಿದೇಶಿ ಬರಹಗಳು. Apart from the indigenous resources, certain foreign sources have also greatly helped in reconstruction of our history. ಸ್ಥಳೀಯ ಮೂಲಗಳ ಹೊರತಾಗಿ ಕೆಲವು ವಿದೇಶಿ ಮೂಲಗಳು ಸಹ ಪ್ರಾಚೀನ ಭಾರತೀಯ ಇತಿಹಾಸವನ್ನು ಪುನರ್ ನಿರ್ಮಿಸುವಲ್ಲಿ ನಮಗೆ ಹೆಚ್ಚು ಸಹಾಯವನ್ನು ಮಾಡುತ್ತದೆ. Next we have Greek writers, Greek historians, and among them Herodotus was the first writer among Greek writers to write about India in his famous book History. Herodotus ಅನ್ನು ಪ್ರಸಿದ್ಧ ಗ್ರೀಕ್ ಇತಿಹಾಸಕಾರ ತನ್ನ ಪ್ರಸಿದ್ಧ ಪುಸ್ತಕದಲ್ಲಿ ಭಾರತದ ಬಗ್ಗೆ ಬರೆದಿದ್ದಾರೆ. ಆ ಗ್ರಂಥದ ಹೆಸರು ಹಿಸ್ಟರಿ. ಗ್ರೀಕ್ ರೈಟರ್ಸ್ ಅಲ್ಲಿ ನಮಗೆ ಸ್ಕೈಲಾಕ್ಸ್, ಥುಸಿಡಿಯಸ್, ಆರ್ಯನ್, ಪೊಲಿಬಿಯಸ್, ಲಿವಿ ಮತ್ತು ಟಸಿಡಿಯಸ್ ಇವರೆಲ್ಲರೂ ಭಾರತದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ತಮ್ಮ ಗ್ರಂಥದಲ್ಲಿ ಬರೆದಿದ್ದಾರೆ. Megasthenes, the ambassador of Seleucus Nicator, he came to Pataliputra in 298 BC and stayed here for 5 years writing about India. Seleucus Nicator ರಾಜಧಾನಿಯಾದ ಮೆಗಸ್ಥನೀಸ್ ಕ್ರಿಸ್ತ ಪೂರ್ವ 298ರಲ್ಲಿ ಪಾಟಲಿಪುತ್ರಕ್ಕೆ ಬಂದನು. ಭಾರತದಲ್ಲಿ ಇವರು 5 ಕಾಲಗಳ ವರ್ಷ ಇಲ್ಲಿಯೇ ಇದ್ದು ಭಾರತವನ್ನು ಕುರಿತು ಇವರು ತಮ್ಮ ಗ್ರಂಥದಲ್ಲಿ ಬರೆದಿದ್ದಾರೆ. The first book about India is Indica. ಭಾರತದ ಕುರಿತಾದ ಅವನ ಮೊದಲ ಪುಸ್ತಕ ಇಂಡಿಕಾ. Next we have Chinese sources. ಚೀನಿ ಮೂಲಗಳು. Fahmi visited India in the 4th century AD. 4ನೇ ಶತಮಾನದಲ್ಲಿ ಚೀನಿ ಯಾತ್ರಿಕ ಫಾಹಿಮ್ ಭಾರತಕ್ಕೆ ಭೇಟಿ ನೀಡಿದನು. His work Fuhuki contains valuable information regarding North India and Buddhism. ಅವನ ಕೃತಿಯಾದ ಫುಹುಕಿ ಉತ್ತರ ಭಾರತ ಮತ್ತು ಬೌದ್ಧ ಧರ್ಮದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಒಳಗೊಂಡಿದೆ. His observations helps us to understand the social, economic and religious condition of India. ಅವನ ಅವಲೋಕನಗಳು ಭಾರತದ ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯವನ್ನು ಮಾಡುತ್ತದೆ. Huanshan visited India from 629 to 645 AD. Huanshan provides valuable information about the political, social, and economic aspects of the people of India, and his notable work is CUQ. Huanshan ಇವರು 629ರಿಂದ 645ರವರೆಗೆ ಭೇಟಿ ನೀಡಿದರು. ಹುಯೆನ್ಸನ್ ತಮ್ಮ ಕೃತಿಯಾದ CUQ ನಲ್ಲಿ ಭಾರತ ಜನರ ಜೀವನದ ಬಗ್ಗೆ